ನಮಸ್ಕಾರ ಸ್ನೇಹಿತರೆ, ಮನ್ನಾ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ಅತಿ ಎತ್ತರದ ಫ್ಲೇವರ್ನ ನಾನಿವಾಗ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಇದಿರೋದು ಸಿಲ್ಕ್ ಬೋರ್ಡಲ್ಲಿ. HSR ಲೇಔಟಲ್ಲಿ ಹತ್ತಿ BTM ಅಲ್ಲಿ ಇಳಿಬೋದು ಮತ್ತು JP ನಗರದಲ್ಲೂ ಇಳಿಬೋದು. ಆ ರೀತಿಯ ನಿರ್ಮಾಣ ಆಗಿರುವ ಈ ಫ್ಲೇವರು ಬೆಂಗಳೂರಿನ ದೊಡ್ಡ ಅತಿ ಎತ್ತರದ ಫ್ಲೇವರ್. ಏನಿದು HSR ಲೇಔಟ್ ಫುಲ್ ಫಾರ್ಮು? HSR ಲೇಔಟ್ ಅಂದರೆ ಹೊಸೂರು ಸರ್ಜಾಪುರ ರೋಡ್ ಲೇಔಟ್. ಮತ್ತು BTM ಲೇಔಟ್ಗೆ ಫುಲ್ ಫಾರ್ಮ್ ಏನಂದರೆ ಬೈಟ್ಸಂದ್ರ ತಾವರೆಕೆರೆ ಮಡಿವಾಳ ಲೇಔಟ್. ಇದೇ ಸ್ನೇಹಿತರೆ HSR ಲೇಔಟ್ಗೂ BTM ಲೇಔಟ್ಗಿರುವ ಫುಲ್ ಫಾರ್ಮ್. ಈ ಫ್ಲೇವರ್ ಮೇಲಿಂದ ನಿಂತು ಬೆಂಗಳೂರು ಹೇಗಿರುತ್ತೆ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಟಾಪು. ಇಲ್ಲಿ ನಿಂತು ನಾನು ನಿಮಗೆ ಬೆಂಗಳೂರಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬನಶಂಕರಿಗೆ ಹೊರಡುವ ಮೆಟ್ರೋ ಬರ್ತಾ ಇದೆ ನೋಡಿ. ಅದು ಫಾಸ್ಟಾಗೇ ಬರ್ತಾ ಇದೆ. ನಾನು ಸ್ವಲ್ಪ ಝೂಮ್ ಹಾಕಿರೋದಕ್ಕೆ ಸ್ಲೋಗಿ ಬರೋ ಥರ ಅನುಭವ ಆಗ್ತಾ ಇದೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಹೊಸೂರಿಗೆ ಹೋಗೋ ಕಡೆ. ಈ ಕಾರ್ ಹೋಗ್ತಾ ಇದೆಯಲ್ಲ, ಇದು ಮಡಿವಾಳ ಕಡೆ ಹೋಗ್ತಾ ಇದೆ ನೆಲದಲ್ಲಿ. ಇದು ಫ್ಲೇವರ್. ಇದು ಆ ಕಡೆ ಆ ಕಡೆ ಹೋಗ್ತಾ ಇರೋದು ಹೊಸೂರು ಕಡೆಗೆ, ಈ ಕಡೆ ಬರ್ತಾ ಇರೋದು ಬೆಂಗಳೂರು ಕಡೆಗೆ. ಅದರ ಮೇಲೆ ಮೆಟ್ರೋ, ಅದರ ಮೇಲೆ ಫ್ಲೇವರ್. ಆ ಫ್ಲೇವರ್ ಮೇಲೆ ನಿಂತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಿದೆಯಲ್ಲ, ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ ಹೋಗೋದಕ್ಕೆ ಇರುವ ಜಂಕ್ಷನ್. ಇದು ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಫ್ಲೇವರ್ ಮೇಲೆ ಬಸ್ಸುಗಳೆಲ್ಲ ಹೋಗ್ತಾ ಇದೆ. ಕೆಳಗಡೆ ಬೊಮ್ಮನಹಳ್ಳಿ ಕಡೆ ಹೋಗೋರು ಕೆಳಗಡೆ ಹೋಗ್ತಾರೆ. ಈ ವಿಡಿಯೋನ ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ವಿಡಿಯೋ ಮಾಡಿರೋದು. ಅದಕ್ಕೆ ದೂರದ ಪಿಕ್ಚರ್ ಕ್ಯಾಪ್ಚರ್ ಆಗ್ತಾ ಇರೋದು ನೋಡಿ. ಮತ್ತು ಈ ಕಡೆ ನೀವು ನೋಡ್ತಾ ಇರೋದು ಮಡಿವಾಳ ಕಡೆ. ಮಡಿವಾಳ, ಲಾಲ್ಬಾಗು, ಕೋರಮಂಗಲ ಕಡೆ ಹೋಗೋದಕ್ಕೆ ಹೋಗುವ ಜಾಗ ಇದು ನೋಡಿ. ಇಲ್ಲಿ ಆಟೋಗಳೆಲ್ಲ ಹೋಗ್ತಾ ಇದೆಯಲ್ಲ, ಅದು ಮಡಿವಾಳ ಕಡೆ ಹೋಗ್ತಾ ಇದೆ. ಮೇಲ್ಗಡೆ ಫ್ಲೇವರ್ ಬರ್ತಾ ಇದೆ ನೋಡಿ. ಅಲ್ಲಿ ಈ ಫ್ಲೇವರ್ ಬಂದ್ಬಿಟ್ಟು BTMಯಿಂದ HSR ಲೇಔಟ್ ಕಡೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ಈ ಕಾರ್ಗಳೆಲ್ಲ ಹೋಗ್ತಾ ಇರೋದು ಕೆಲವು HSR ಲೇಔಟ್ ಕಡೆ ಹೋಗುತ್ತೆ ಲೆಫ್ಟ್ಗೆ. ಸೀದಾ ಹೋಗೋರು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾರೆ. ಆ ಕಡೆ ಎಲ್ಲ ಬರೋ ಗಾಡಿಗಳೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾ ಇರ್ತವೆ. ಈ ಬಸ್ ಹೋಗ್ತಾ ಇರೋದು ಮಡಿವಾಳ ಕಡೆಗೆ. ಮಡಿವಾಳ, ಲಾಲ್ಬಾಗು ನೋಡಿ. ಅಲ್ಲಿ ನೋಡಿ ಎಷ್ಟು ಎತ್ತರದ ಫ್ಲೇವರ್ ಇದು. ನೆಲ, ಅದರ ಮೇಲೆ ಫ್ಲೇವರು. ನೋಡಿ, ಇದು ನಾನು ನಿಂತಿರೋ ಫ್ಲೇವರ್ನ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಿದ್ದಲ್ಲ, ಆ ಫ್ಲೇವರೇ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ JP ನಗರಕ್ಕೆ ಹೊರಡೋಣ ಬನ್ನಿ. ಸ್ನೇಹಿತರೆ, ಸ್ವಲ್ಪ ಡೌನ್ ಇಳಿತಾ ಇದ್ದಂಗೆ BTM ಕಡೆಗೆ ಒಂದು ರೋಡ್ ಹೋಗುತ್ತೆ, ಇನ್ನೊಂದು JP ನಗರ ಕಡೆ ಹೋಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಲೆಫ್ಟಲ್ಲಿ ಹೋದರೆ BTM ಇಳಿಬೋದು, ಸೀದಾ ಹೋದರೆ JP ನಗರ. ನಾವು ಡೈರೆಕ್ಟಾಗಿ JP ನಗರ ಕಡೆ ಹೊಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿಂದ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಏಕೆಂದರೆ ಈ ಫ್ಲೇವರ್ ತುಂಬ ದೂರ ಇರೋದ್ರಿಂದ
ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನೀಗ ಸ್ಪೀಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಈ ಫ್ಲೇವರ್ ಎಂಡ್ ಆಗುತ್ತೆ. ಮುಂದೆ ಹೋಗ್ತಾ ಇದ್ದಾಗೆ ಒಂದು ಸಿಗ್ನಲ್ ಬರುತ್ತೆ. ರೈಟ್ ಹೋದರೆ ಜೈನಗರ, ಲೆಫ್ಟ್ ಹೋದರೆ ಜೆ ಪಿ ನಗರ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ರೈಟ್ ಹೋಗೋಕ್ಕಾಗಲ್ಲ, ಯಾಕಂದರೆ ಇದು ಸೀದಾ ಮನುಷ್ಯಗಿರಿ ಕಡೆಗೆ ಹೋಗ್ಬೋದು, ಇಲ್ಲ ಲೆಫ್ಟು ಜೆ ಪಿ ನಗರ ಕಡೆ ಹೋಗ್ಬೋದು. ರೈಟ್ ಹೋಗೋ ಥರ ಇಲ್ಲ. ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನೀವು ಜೈನಗರಕ್ಕೆ ರೈಟ್ ಹೋಗ್ಬೇಕಂದ್ರೆ ಇಲ್ಲಿ ಮುಂದೆ ಹೋಗಿ ರೈಟ್ ತೊಗೊಬೇಕು. ಭಾನುವಾರ ಆಗಿರೋದಕ್ಕಿಂತ ರೋಡು ಫ್ರೀ ಇತ್ತು. ಮಾಮೂಲಿ ಟೈಮಲ್ಲಿ ಈ ಫ್ಲೇವರ್ ಮೇಲೆ ತುಂಬ ಜಾಮ್ ಆಗುತ್ತೆ. ಅಲ್ಲಿಂದ ಬಂದವರೆಲ್ಲ ಈ ಸಿಗ್ನಲ್ ಹತ್ರ ಬಂದು ತಗಲಾಕೊತಾರೆ. ನೋಡಿ, ಈ ರೈಟ್ ಹೋದರೆ ನೀವು ಜೈನಗರಕ್ಕೆ ಹೋಗ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.